ನಾಳೆಯಿಂದ ಈ ರೋಡಲ್ಲಿ ನಾನು ನನ್ನ ಎಕ್ಸ್ಪಲ್ಸಲ್ಲಿ ಹೋಗ್ತೀನಿ. ಆಫ್ ರೋಡು ದಿನ ಈ ರೋಡಲ್ಲಿ ಓಡಾಡ್ತಾ ಅನ್ಕೋತಾ ಇದ್ದೆ, ಎಕ್ಸ್ಪಲ್ಸ್ ಇದ್ದರೆ ಹೆಂಗೆ ಹೋಗ್ಬೋದು ಈ ರೋಡಲ್ಲಿ ಅಂತ ಇಮ್ಯಾಜಿನ್ ಮಾಡ್ಕೋತಾ ಓಡಿಸ್ತಾ ಇದ್ದೆ. ಡೈಲಿ ಈ ಶೈನ್ ಓಡಿಸ್ತಾ ನಾನು. ಬಟ್ ಇವತ್ತಿಗೆ ಎಂಡ್ ಆಗುತ್ತೆ ಆ ಒಂದು ಇಮ್ಯಾಜಿನೇಷನ್ಸ್. ನಾಳೆಯಿಂದ ಎಕ್ಸ್ಪಲ್ಸಲ್ಲಿ ಇದೇ ರೋಡಲ್ಲಿ ಓಡಾಡೋವಂಥ ಸಿಚುವೇಶನ್ ನಂದು. ನೋಡಬೇಕು ಯಾವ ರೀತಿ ಇರುತ್ತೆ ಅಂತ ಎಕ್ಸ್ಪೀರಿಯೆನ್ಸು. ಫುಲ್ಲಿ ಕಂಪ್ಲೀಟ್ಲಿ ಆಫ್ ರೋಡ್ ಇದು, ನಮ್ಮ ಮನೆ ಹತ್ರನೇ. ಬಟ್ ಏನೇ ಆಗಲಿ, ಎಂಥ ಆಫ್ ರೋಡ್ ಬೈಕೇ ಇರಲಿ, ಇಂಥ ಗಾಡಿಗಳೆಲ್ಲ ಇಂಥ ರೋಡಲ್ಲಿ ಆರಾಮಾಗಿ ಹೋಗ್ಬಿಡ್ತವೆ, ಏನು ಟೆನ್ಷನ್ ಇಲ್ಲ. ಸ್ವಲ್ಪ ಕಾಲು ಕೆಳಗೆ ಇಳಿಸ್ಬಿಟ್ಟು ತಳ್ಕೊಂಡು ಹಂಗೂ ಹಿಂಗೂ ಮ್ಯಾನೇಜ್ ಮಾಡಿಬಿಟ್ರೆ ನುಗ್ಬಿಡ್ತವೆ. ಇವತ್ತು ನನ್ನ ಎಕ್ಸ್ಪಲ್ಸ್ ಸ್ಟೂಡೆಂಟ್ ಡೆಲಿವರಿ ತೊಗೋತಾ ಇದ್ದೀನಿ. ಎಕ್ಸೈಟ್ಮೆಂಟ್ ಅಂತೂ ಹೆವಿಯಾಗಿದೆ. ನಾನು ಯಾವ ಗಾಡಿಗೂ ನನ್ನ ಲೈಫಲ್ಲಿ ಈ ರೇಂಜಲ್ಲಿ, ನನ್ನ ಗಾಡಿ ಐ ಥಿಂಕ್ ಇದು ನನ್ನದು 3ನೇ ಗಾಡಿ. 2 ಗಾಡಿಗೂ ನಾನು ಈ ರೇಂಜಲ್ಲೆಲ್ಲ ವೆಯ್ಟ್ ಮಾಡಲಿಲ್ಲ. ಸ್ಟಾರ್ ಸಿಟಿ ಅವತ್ತೇ ಬುಕ್ ಮಾಡಿ, ಲಿಟ್ರಲಿ ಹೇಳ್ತೀನಿ ಅವತ್ತೇ ಎತ್ಕೊಂಬಂದೆ ನಾನು ಮನೆಗೆ. ಆ್ಯಂಡ್ ದೆನ್ NS 200 ನಿನ್ನೆ ಬುಕ್ ಮಾಡಿ ಇವತ್ತು ಸಾಯಂಕಾಲ ಇಸ್ಕೊಂಡೆ. ಈ ಎಕ್ಸ್ಪಲ್ಸಲ್ಲೂ ಅದೇ ರೇಂಜಲ್ಲಿ ನನಗೆ ಮೆಂಟಲ್ ಪ್ರೆಷರ್ ಇತ್ತು. ನನಗೆ ಯಾವಾಗ ನನಗೆ ಗಾಡಿ ಕೈಗೆ ಬರುತ್ತಾ ಅನ್ನೋ ಒಂದು ಇರುತ್ತಲ್ಲ ಎಕ್ಸೈಟ್ಮೆಂಟ್ ಅನ್ನೋದು ತುಂಬ ನಾನು ಕಂಟ್ರೋಲ್ ಮಾಡ್ಕೊಳೋಕ್ಕೆ ಆಗಲಿಲ್ಲ. ಇದೇ ಜಾಗದಲ್ಲಿ ಎಕ್ಸ್ಪಲ್ಸ್ 210 ಜಾಗದಲ್ಲೇ ಬೇರೆ ಯಾವುದೇ ಬೈಕ್ ಇದ್ದರೂ ನಾನು ಇಷ್ಟು ದಿನ ವೆಯ್ಟ್ ಮಾಡ್ತಾ ಇರಲಿಲ್ಲ. ಆಲ್ಮೋಸ್ಟ್ 50 ಡೇಸ್ ವೆಯ್ಟ್ ಮಾಡಿದ್ದೀನಿ ಈ ಬೈಕ್ಗೋಸ್ಕರ. ಸೊ ಇವತ್ತು ಫೈನಲಿ ನನಗೆ ಡೆಲಿವರಿ ಕೊಡ್ತಾ ಇದ್ದಾರೆ. 50 ಡೇಸ್ ಏನಕ್ಕೆ ವೆಯ್ಟ್ ಮಾಡಿದೆ ಅಂತಂದರೆ, ನಾನು ಆ್ಯಕ್ಚುಲಿ ಬುಕ್ ಮಾಡಿದ್ದು ಎಕ್ಸ್ಪಲ್ಸ್ 210 ಆಲ್ಪೈನ್ ಸಿಲ್ವರು ಕಲರು. ಬಟ್ ಅದು ಅವೈಲಬಲ್ ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ ಬಂದಿದ್ದು ಅದೇ ಗಾಡಿನೇ. ಆ್ಯಕ್ಚುಲಿ ನೋಡಿ ನನಗೆ ಟೆಂಪ್ಟ್ ಆಯಿತು ಆ ಕಲರ್ ನೋಡಿ, ಆಲ್ಪೈನ್ ಸಿಲ್ವರ್ ಕಲರ್ ನೋಡಿ, ಕಂಪೇರ್ ಟು ಬ್ಲೂ. ಬಿಕಾಸ್ ನಾನು ಬ್ಲೂ ಕಲರ್ ಏನಕ್ಕೆ ಕಂಪೇರ್ ಮಾಡ್ತಿದ್ದೀನಿ ಅಂತಂದರೆ, ನಾನು ಬ್ಲೂ ಕಲರ್ನ ನೋಡಿದ್ದು ವೀಡಿಯೋಸಲ್ಲಿ ಮಾತ್ರನೇ. ಆದರೆ ಲೈವ್ ಆಗಿ ನೋಡಿದಾಗ ನನಗೆ ಕನ್ವಿನ್ಸಿಂಗ್ ಆಗಿದ್ದು ಆಲ್ಪೈನ್ ಸಿಲ್ವರ್. ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು ಗಾಡಿ. ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ಬಂದಿದೆ ಆ ಕಲರು, ಆಲ್ಪೈನ್ ಸಿಲ್ವರ್ ಕಲರು. ಅದಕ್ಕೋಸ್ಕರನೇ ನಾನು ಅಷ್ಟು ಕನ್ವಿನ್ಸ್ ಆಗಿದ್ದು. ಸೊ ಬೇಗನೂ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಇದ್ದೆ ನಾನು. ಕಲರಲ್ಲಿ ಕಾಂಪ್ರಮೈಸ್ ಆಗಲಿಲ್ಲ. ಬಿಕಾಸ್ ಒಂದ್ಸಲಿ ಬುಕ್ ಮಾಡಾದ್ಮೇಲೆ ಮತ್ತೆ ಕಾಂಪ್ರಮೈಸ್ ಎಲ್ಲ ಯಾಕೆ ಆಗೋದು, ಇಷ್ಟಪಟ್ಟು ಬುಕ್ ಮಾಡಿದ್ದೀವಿ, ಇಷ್ಟಪಟ್ಟಿರೋ ಕಲರೇ ಕೈಗೆ ಬಂದರೆ ಸಾಕು ಅನ್ನೋ ಥರ ಆಲ್ಮೋಸ್ಟ್ 1 ಮಂತ್ ವೆಯ್ಟ್ ಮಾಡಿದೆ. ಮತ್ತೆ ಹೋದೆ ಶೋರೂಮ್ ಹತ್ರ. 1 ಮಂತ್ವರೆಗೂ ಅವ್ರಿಗೂ ನಾನು ಏನೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ಹೋಗಿ ಕೇಳಿದ್ದಕ್ಕೆ, ಸರ್ ಇನ್ನೊಂದು 5-6 ಡೇಸಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿದ್ರು. ದೆನ್ 5-6 ಡೇಸು ವೆಯ್ಟ್ ಮಾಡಿದೆ. ಅದಾದಮೇಲೆ ಇದು 45 ಡೇಸ್ವರೆಗೂ ವೆಯ್ಟ್ ಮಾಡಿದೆ. ದೆನ್ ಅದಾದಮೇಲೆ ನನಗೆ ಪೇಷನ್ಸು ತಡಿಲಿಲ್ಲ. ಹೋಗಿ ಸ್ವಲ್ಪ ಬೇಜಾರಲ್ಲೇ ಮಾತಾಡಿದೆ. ಅಂದರೆ ಲೈಕ್ ಈ ಥರ ಎಲ್ಲ ಮಾಡಿದ್ರೆ ಸರ್ ನನಗೆ ಆಗ್ತಾಯಿಲ್ಲ, ಸ್ವಿಚ್ ಆಗಿಬಿಡ್ತೀನಿ ಬೇರೆ ಗಾಡಿಗೆ, ತುಂಬ ಅಂದರೆ ತುಂಬ ವೆಯ್ಟ್ ಮಾಡಿಸ್ತಾ ಇದ್ದೀರಾ ಅಂತ ಎಲ್ಲ ಸ್ವಲ್ಪ ಬೇಜಾರಲ್ಲಿ ಮಾತಾಡಿದೆ. ಆಮೇಲೆ ಸರ್ ನಮಗೂ ಅರ್ಥ ಆಗುತ್ತೆ ನಿಮ್ಮ ಪರಿಸ್ಥಿತಿ, ನಾವೇನು ಮಾಡೋಣ, ಬೈಕ್ ಬರ್ದಲ್ಲ ಇರೋದು ನಾವು ಏನು ಮಾಡೋದಕ್ಕಾಗಲ್ಲ ಅಂತ ಶೋರೂಮ್ ಅವ್ರು ಹೇಳಿದ್ರು. ಸರಿ ಅಂತ ಹೇಳಿ ನಾನು ಮನೆಗೆ ಬಂದು ಮತ್ತೆ ಇನ್ನೊಂದ್ಸಲಿ ಕಾಲ್ ಮಾಡಿ, ನೆಕ್ಸ್ಟ್ ಡೇ ಕಾಲ್ ಮಾಡಿದೆ. ಕಾಲ್ ಮಾಡಿದಾಗ ಒಬ್ರು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಸಪೋಸ್ ನೀವು ಎಕ್ಸ್ಪಲ್ಸ್ 210 ಬ್ಲೂ ಕಲರ್ಗೆ ಹೋಗ್ತೀನಿ ಅಂತಂದರೆ ನೋಡಿ ಇಮಿಡಿಯೇಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಇಮಿಡಿಯೇಟ್ ಇನ್ ದ ಸೆನ್ಸ್ 1 ವೀಕ್ ರಿಜಿಸ್ಟ್ರೇಷನ್ ಅದು ಇದು ಎಲ್ಲನೂ ಟೈಮ್ ಇರುತ್ತಲ್ಲ, ಲೋನ್ ಅಪ್ರೂವಲ್ಸು ರಿಜಿಸ್ಟ್ರೇಷನ್ಸ್ ಎಲ್ಲ. ಸೊ ಅದೆಲ್ಲ ಫಿನಿಷ್ ಮಾಡಿಕೊಂಡ್ರೆ ನಿಮ್ಗೊಂದು 7 ಡೇಸ್ ಒಳಗಡೆ ನಿಮಗೆ ಎಲ್ಲ ಗಾಡಿ ಸಿಕ್ಬಿಡುತ್ತೆ, ಡೌನ್ ಪೇಮೆಂಟ್ ಮಾಡಿಕೊಟ್ರೆ ಅಂತ ಹೇಳಿದ್ರು. ಸೊ ನಾನು ಏನು ಮಾಡಿದೆ, ಅಲ್ಲಿಗೆ ಮೈಂಡ್ ಡೈವರ್ಟ್ ಆಯಿತು ಸ್ವಲ್ಪ. ಅದಾದಮೇಲೆ ಫ್ರೆಂಡ್ಸ್ನೆಲ್ಲ ಸಜೆಷನ್ ಕೇಳಿದೆ, ಕರ್ಕೊಂಡೋಗಿ ತೋರಿಸ್ದೆ ಪರ್ಸ್ನಲಿ ಗೊತ್ತಿರೋರಿಗೆ. ನನ್ನ ತಮ್ಮನ್ನ ಕರ್ಕೊಂಡೋಗಿ ತೋರಿಸ್ದೆ. ಎಲ್ಲರಿಗೂ ನೋಡಿದ್ರು ಬ್ಲೂ ಕಲರ್ ತುಂಬಾ ಇಷ್ಟ ಆಯಿತು ಎಲ್ಲರಿಗೂ. ಸೊ ನನಗೂ ಅದೇ ಇಷ್ಟ ಆಯಿತು ಫೈನಲಿ. ಆಮೇಲೆ ಡೌನ್ ಪೇಮೆಂಟ್ ಎಲ್ಲ ಪ್ರೊಸೆಸ್ ಆಗೋಯ್ತು, ಎಲ್ಲ ಕ್ಲಿಯರ್ ಆಯಿತು. ಇವಾಗ ನನಗೆ ಫೈನಲಿ ಗಾಡಿ ಕೈಗೆ ಬರ್ತಾಯಿದೆ. ಇವತ್ತು ಐ ಥಿಂಕ್ ಸಾಟರ್ಡೆ ಅನಿಸುತ್ತೆ ನಾನು ಫೈನಾನ್ಷಿಯಲ್ ಇದೆಲ್ಲ ಕ್ಲಿಯರ್ ಮಾಡಿ. ಸಂಡೇ, ಮಂಡೇ, ಟ್ಯೂಸ್ಡೇ, ಸಂಡೇ ಒಂದು ನಾವು ಬಿಟ್ಟರು ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ 4 ದಿನದಲ್ಲಿ ನನ್ನ ಗಾಡಿ ಕೈಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ದೆನ್ ಈ ಒಂದು ಪರ್ಟಿಕ್ಯುಲರ್ ಗಾಡಿಗೆ ನೆನ್ನೆ ಎಲ್ಲ ಸರ್ವಿಸ್ ಮಾಡಿಸಿ ಅನ್ಎಕ್ಸ್ಪೆಕ್ಟೆಡ್ ನನಗೆ ಗಾಡಿ ಬಂದಿದ್ದು. ನಾನು NS 200 ಮಾರಿದ ನೆಕ್ಸ್ಟ್ 1 ಅವರಲ್ಲಿ ನನ್ನ ಕೈಗೆ ಬಂತು ಈ ಗಾಡಿ. ಹೇಗೆ ಏನು ಅಂತ ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗ್ತಿಲ್ಲ. ದಟ್ಸ್ ಅ ಮಿರಾಕಲ್ ಅಂತಲೇ ಹೇಳ್ಬೋದು. ಗೊತ್ತಿರೋರು ಗಾಡಿ ಏನು ಮಾಡ್ಕೊತೀಯ ಅಂತ ಕೇಳಿದ್ರು.
ಈ ಥರ ಮೆಟ್ರೋದಲ್ಲಿ ಓಡಾಡ್ತೀನಿ ಅಣ್ಣ ಅದು ಇದು ಅಂತ ಹೇಳ್ದೆ. ಸರಿನಪ್ಪ ಬಂದು ಒಂದು ಗಾಡಿ ಐತೆ ತೊಗೊಂಡೋಗಿ ಮನೆ ಹತ್ರ ಸ್ವಲ್ಪ ರಿಪೇರಿ ಮಾಡಿಸ್ಕೊಬೇಕು, ಅದು ನೋಡಿಕೊಂಡು ಒಂಚೂರು ಓಡಾಡಿಸ್ಕೊ ಗಾಡಿ ಬರೋವರೆಗೂ ಅಂತ ಹೇಳಿದ್ರು. ಅದೇನೋ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಥರ ಆಯಿತು. ನನಗೆ ಈ ಗಾಡಿ ಕೈಗೆ ಸಿಕ್ತು. ನನಗೆ ತುಂಬ ಅಂದರೆ ತುಂಬ ಆದ್ಕೊಂತು ಗಾಡಿ. ಇದು ಮಾತ್ರ ಡೈಲಿ ಆಫೀಸ್ಗೆ ಹೋಗೋಕ್ಕೆ ಮನೆಗೆ ಬರೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದೆ. ಆ್ಯಂಡ್ ದೆನ್ ಮೈಲೇಜ್ ವಿಷಯ ಅಂತೂ ಮಾತಾಡೋದೇ ಬೇಡ. ನಾನು NS 200ಅಲ್ಲಿ ವಾರಕ್ಕೆ 2-3 ಸಾವಿರ 200 ರೂಪೀಸ್ ಪೆಟ್ರೋಲ್ ಹಾಕಿಸ್ತಾ ಇದ್ದೆ. ಬಟ್ ಈ ಗಾಡಿಗೆ 300 ರೂಪೀಸ್ ಹಾಕಿದ್ರೆ ವಾರ ಇಡೀ ಬರುತ್ತೆ. ಅಷ್ಟು ಪೆಟ್ರೋಲ್, ಅಷ್ಟು ಮೈಲೇಜ್ ಅಂತೂ ಕೊಡುತ್ತೆ ಈ ಗಾಡಿ. ನನಗಂತೂ ಒಂದು ನನ್ನ ಬೈಕ್ ಓಡಿಸ್ತಾ ಇದ್ದೀನಿ ಏನೋ ಅನ್ನೋ ಥರನೇ ಫೀಲ್ ಆಗುತ್ತೆ. ನೆನ್ನೆ ಎಲ್ಲ ಆಲ್ಮೋಸ್ಟು ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಿ, ಬ್ರೇಕ್ ಶೂ ಎಲ್ಲ ಚೇಂಜ್ ಮಾಡಿಸಿ, ಸ್ವಲ್ಪ ಫ್ಯೂಸ್ ಎಲ್ಲ ಹೋಗಿತ್ತು, ಸೆಲ್ಫ್ ಎಲ್ಲ ಸ್ಟಾರ್ಟ್ ಆಗ್ತಾಯಿರಲ್ಲ, ಎಲ್ಲ ರಿಪೇರಿ ಎಲ್ಲ ಮಾಡಿಸಿ ಈ ಬೈಕ್ನು ರೆಡಿ ಮಾಡಿಸಿದೆ. ಯಾಕೆಂದರೆ ಇಷ್ಟು ದಿನ ಯೂಸ್ ಮಾಡ್ಕೊಂಡಿದ್ದಕ್ಕೂ ನಾವು ಅದೇ ರೆಸ್ಪೆಕ್ಟ್ನ ಬೈಕಿಗೆ ಕೊಡಬೇಕಾಗಿ ಬರುತ್ತೆ. ನಾವು ಹೆಂಗಂದ್ರೆ ಹಂಗೆ ಅದನ್ನು ಟ್ರೀಟ್ ಮಾಡೋದು ಇಟ್ಸ್ ಅ ರಾಂಗ್ ಥಿಂಗ್. ಒಬ್ಬ ಬೈಕ್ ಲವರ್ ಆಗಿ ನಾವು ಅದನ್ನು ಮಾಡೋದು ತಪ್ಪು. ಚೆನ್ನಾಗಿ ಕೊಡಬೇಕು. ಆದರೆ ಇವತ್ತು ವಾಟರ್ ವಾಶ್ ಮಾಡಿಸೋಣ ಅಂತ ಇದ್ದೀನಿ. ನೀಟಾಗಿ ವಾಟರ್ ವಾಶ್ ಮಾಡಿಸಿ ತುಳಿಸಿ ಬೈಕ್ನ ಅವ್ರಿಗೆ ಹೆಂಗೆ ಕೊಟ್ಟಿದ್ರು ಅದಕ್ಕಿಂತ ಚೆನ್ನಾಗಿರೋ ಕಂಡೀಷನಲ್ಲಿ ರಿಟರ್ನ್ ಮಾಡಿ ನನ್ನ ಒಂದು ಹೊಸ ಎಕ್ಸ್ಪಲ್ಸ್ 210ನ ಡೆಲಿವರಿ ತೊಗೊಂಡು ಇವತ್ತು ನನ್ನ ಡೇನ ಮುಗಿಸ್ತಾ ಇದ್ದೀನಿ. ಐ ಥಿಂಕ್ ಮಧ್ಯಾಹ್ನ 2-2:30 ಹಂಗೆ ಹೋಗ್ತೀನಿ ಶೋರೂಮ್ ಹತ್ರ. ಹೋಗಿ ಡೆಲಿವರಿ ತೊಗೊಂಡು ಮತ್ತೆ ಆಫೀಸಿಗೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಪೂಜೆ ಇಟ್ಕೊಳ್ಳೋಣ ಅನ್ನೋ ಪ್ಲ್ಯಾನಲ್ಲಿದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ, ಏನು ಕತೆ ಅನ್ನೋದೆಲ್ಲ ಇವತ್ತು. ಹಾಂ, ಥ್ಯಾಂಕ್ ಯು ಸರ್. ಹಾಂ, 320 ಹಾಕಿ. 320? ಹಾಂ, ಫೋನ್. ಆಗಿದೆ. ಫೈನಲಿ ನನ್ನ ಬೈಕ್ ಬಂದಾಯಿತು. ಒಂಚೂರು ಯೂಟರ್ನ್ ಮಾಡ್ಕೊಂಡ್ಬಿಡ್ತೇನೆ. ಆಲ್ಮೋಸ್ಟ್ 45 ದಿನ ವೆಯ್ಟ್ ಮಾಡಿದ್ದಕ್ಕೆ ಖುಷಿ ಆಗ್ತಾ ಇದೆ. ಚೆನ್ನಾಗಿದೆ ಇವರು. ನೈಸ್ ಫೀಲಿಂಗ್. ಹಾಂ, ಯಾವಾಗ ಅನ್ನಂಗಾಗಿತ್ತು ಈ ಒಂದು ದಿನಕ್ಕೋಸ್ಕರ. ಫೈನಲಿ ನನ್ನ ಗಾಡಿ ನನ್ನ ಕೈಗೆ ಬಂತು. ಇದೇ ಖುಷಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೈಡರ್ ಎಕ್ಸ್ಪ್ಲೋರ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇನ್ಮೇಲಿಂದ ಎಕ್ಸ್ಪ್ಲೋರ್ಸ್ ವಿತ್ ಎಕ್ಸ್ಪಲ್ಸ್ ಶುರು ಮಾಡೋಣ ಇನ್ಮೇಲೆ ರೆಗ್ಯುಲರ್ ಆಗಿ ನಮ್ಮ ಕಂಟೆಂಟ್ನ. ಐ ಥಿಂಕ್ ಇವತ್ತಿನ ವಿಡಿಯೋ ಯಾವ ರೀತಿ ಬಂದಾಯಿತೋ, ಎಷ್ಟು ಕರೆಕ್ಟಾಗಿ ಬಂದಾಯಿತೋ ನನಗೂ ಗೊತ್ತಿಲ್ಲ, ನೋಡಬೇಕು. ಫಸ್ಟೀಗ ಆಫೀಸ್ಗೆ ಹೊರಟೋಗೋಣ. ತುಂಬ ಲೇಟ್ ಆಗೋಯ್ತು ಇವತ್ತು.
ಬಿಕಾಸ್ ಆಫೀಸಲ್ಲಿ ಪರ್ಮಿಷನ್ ಕೇಳ್ಕೊಂಡು ಬಂದಿರೋದು ನಾನು ಇವತ್ತು. ಇನ್ನೂ ಊಟ ಸಹ ಮಾಡಿಲ್ಲ. ಟೆಸ್ಟ್ ಡ್ರೈವ್ ಗಾಡಿಗೂ ಈ ಗಾಡಿಗೂ ತುಂಬ ಡಿಫ್ರೆನ್ಸ್ ಇದೆ. ಸ್ವಲ್ಪ ಹಾರ್ಡರ್ ಅನ್ನಿಸ್ತಿದೆ ಸಸ್ಪೆನ್ಷನ್ನು ಕಂಪೇರ್ ಟು ಟೆಸ್ಟ್ ಡ್ರೈವ್. ಬಿಕಾಸ್ ಅದು ರನ್ನ ಓಡಿಸಿ ಎಲ್ಲರೂ ರೈಡಿಂಗ್ ಸ್ಟೈಲು ಒಂದೇ ಥರ ಇರಲ್ಲ ಅಲ್ವಾ. ಸೊ ಜನ ಎಲ್ಲ ತುಂಬಾ ಓಡಾಡಿಸ್ಬಿಟ್ಟು ಅದು ಸ್ವಲ್ಪ ವೀಕ್ ಅನಿಸುತ್ತೆ. ವೀಕ್ ಇನ್ ದ ಸೆನ್ಸ್ ಸಿಕ್ಕಾಪಟ್ಟೆ ಸಾಫ್ಟ್ ಫೀಲ್ ಆಗುತ್ತೆ. ಬಟ್ ಇದು ಹಂಗಿಲ್ಲ, ಹಾರ್ಡರ್ ಸೈಡ್ ಇದೆ ಸಸ್ಪೆನ್ಷನ್ನು. ನಂಬರ್ ಪ್ಲೇಟ್ ಒಂದು ಬಂದುಬಿಟ್ರೆ ಧೈರ್ಯ ಗುರು ಗಾಡಿ ಓಡಾಡ್ಸೋಕ್ಕೆ. RPM ಅಬೋವ್ ರೈಸ್ ಮಾಡಬೇಡಿ ಅಂತ ಹೇಳಿದ್ದಾರೆ ಫಸ್ಟ್ ಸರ್ವಿಸ್ವರೆಗೂ. ಓಡೋ 5 ಕಿಲೋಮೀಟರ್. ನನ್ನ ಬೈಕ್ 5 ಕಿಲೋಮೀಟರ್ ಕಂಪ್ಲೀಟ್ ಮಾಡ್ಕೊಂತು. ಖುಷಿ ಗುರು, ಇಷ್ಟು ದಿನ ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೊಂದು 4 to 5 ಮಂತ್ಸ್ ಕನಸು ಅಂತಲೇ ಹೇಳ್ಬೋದು. ಎಕ್ಸ್ಪಲ್ಸ್ ಯಾವಾಗ ಐ ಥಿಂಕ್ ಯುರೋಪಿಯನ್ ಕಂಟ್ರಿ ಯಾವುದೋ ಒಂದು ಕಂಟ್ರೀಲಿ ಲಾಂಚ್ ಆಯಿತು ಈ ಗಾಡಿ, ಅವಾಗಲಿಂದನೂ ನನಗೆ ಇದ್ರ ಮೇಲೆ ಒಂದು ಕಣ್ಣು ಬಿದ್ದಿತ್ತು ಅಂತಲೇ ಹೇಳ್ಬೋದು. ಸೊ ಅವಾಗಿಂದ ಕಾಯ್ತಾ ಇದ್ದೆ, ಇಂಡಿಯಾಗೆ ಯಾವಾಗ ಬರುತ್ತಾ ಈ ಗಾಡಿ, ಏನು ಕತೆ ಏನು ಅಂತ ಕಾಯ್ತಾ ಇದ್ದೆ. ಅವಾಗಿಂದನೂ ಇದ್ರ ಮೇಲೆ ಒಂದು ಕನ್ಸಿಡ್ರೇಷನ್ ಅನ್ನೋದಿತ್ತು ನನಗೆ. ಬಟ್ ಇದಕ್ಕೂ ಮುಂಚೆ ನನಗೆ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಇದ್ದಿದ್ದು SD ಅಡ್ವೆಂಚರು. ಕಂಪ್ಯಾರಿಟಿವ್ಲಿ ನನಗೆ ಇದೇ ಬೆಸ್ಟ್ ಅನ್ನಿಸ್ತು ಸರ್ವಿಸ್ ವೈಸು ಎಲ್ಲ ನೋಡಿಕೊಂಡ್ರೆ. ಕ್ರೂಸ್ ಕಂಟ್ರೋಲ್ ಫಿಕ್ಸ್ ಮಾಡಬೇಕು, ಇನ್ನೂ ಬೇಜಾನ್ ಕೆಲಸಗಳಿದ್ದಾವೆ ಇದಕ್ಕೆ. ಗಲೀಜ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಗಾಡಿ ಹೊರಗಡೆನೇ ನಿಲ್ಲಿಸಿದ್ದಾರೆ. ಕ್ಲೀನ್ ಮಾಡಿಸೋಣ ಎಲ್ಲ ಒಂದು ಕಡೆಯಿಂದ. ರೋಡ್ ಅನ್ನೋದೇ ಇಂಥ ರೋಡಲ್ಲಿ ಒಂದು ಸ್ವಲ್ಪನೂ ನಿಜಾಗಿರೋ ಫೀಲ್ ಆಗ್ತಾ ಇಲ್ಲ ನನಗೆ. ಇದೇ ಬೇರೆ ಗಾಡಿ ಇಂಥ ರೋಡಲ್ಲಿ ಇದ್ದಿದ್ದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಟಾರ್ಚರ್ ಅನ್ಸೋದು ಒಂಥರ. ಈ ಒಂದು ರೀಸನ್ಗೆ ನಾನು ಅಡ್ವೆಂಚರ್ಗೆ ಅಂದರೆ ಲೈಕ್ ಆಫ್ ರೋಡ್ ಕಮ್ ಅಡ್ವೆಂಚರ್ ಬೈಕ್ ತಗೋಬೇಕು ಅಂತ ಇಷ್ಟು ದಿನ ಅಂದ್ಕೊಂಡಿದ್ದು ಗಾಡಿನ. ಒಳ ಇಂಜಿನ್ ಸ್ಟಾರ್ಟ್ ಆಯಿತು, ಹೀಟು ಇಷ್ಟು ಬೇಗ. ಸ್ವಲ್ಪ ನೋಡಿ ಮಾಡಿ ಓಡಾಡಿಸ್ಬೇಕು. ಇನ್ನು ಹೊಸ ಗಾಡಿ ತುಂಬ ರೆವ್ ಮಾಡೋಕ್ಕೆ ಹೋಗ್ಬಾರ್ದು. ಆಫ್ ಆಗ್ತಾ ಇದೆ ಅವಾಗ. ಆಫೀಸ್ಗೆ ಇವತ್ತೇ ಸ್ಪೀಡ್ ತೊಗೊಂಡು ಹೋಗೋಣ, ರಲ್ಸ್ ಪೂಜೆ ಮಾಡಿಸಾದ್ಮೇಲೆ ತೊಗೊಂಡೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹ್ಯಾಂಡಲ್ ಪೊಸಿಷನ್ ಮಾತ್ರ ಸಕ್ಕತ್ತಾಗಿದೆ, ಇದು ಕಂಫರ್ಟಬಲ್ ಆಗಿದೆ. ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕ್ಸೋಣ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವಶ್ಯಕತೆ ಏನೂ ಇಲ್ಲ ಅನಿಸುತ್ತೆ, ಕಂಫರ್ಟಬಲ್ ಆಗೇ ಇದೆ ಗಾಡಿ. ಕರೆಕ್ಟಾಗಿ ಹೆಂಗೆ ಬೇಕೋ ಹಂಗೆ ಬಿಲ್ಡ್ ಮಾಡಿದ್ದಾರೆ ಬೈಕ್ನ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಇದರಲ್ಲಿ ಅಷ್ಟು ಸ್ಪೆಸಿಫಿಕೇಷನ್ ಎಲ್ಲ ಏನೂ ಗೊತ್ತಿಲ್ಲ, ಎಲ್ಲ ಗೊತ್ತು ತಿಳ್ಕೊಂಡಿದ್ದೀನಿ. ಬಟ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನಗೆ ಅಷ್ಟು ಟೆಕ್ನಿಕಾಲಿಟಿಯಾಗಿ ಮಾತಾಡೋದಕ್ಕೆ ಬರಲ್ಲ. ನನಗೆ ಎನಫ್ ಅಂತ ಹೇಳ್ಬೋದು ಇದನ್ನು. ಈ ಒಂದು ಎಲ್ಲ ಓವರಾಲಾಗಿ ನೋಡಿಕೊಂಡ್ರೆ ನನಗೆ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಗಾಡೀಲಿ. ಅಷ್ಟು ಸಾಕು, ಇನ್ನೇನು ಬೇಕಾಗಿಲ್ಲ ನನಗಿದರಲ್ಲಿ. 6ನೇ ಗೇರಲ್ಲಿ ಗೊತ್ತೇ ಆಗ್ತಿಲ್ಲ ಗುರು, 3ನೇ ಗೇರಲ್ಲಿ ಹೋಗ್ತಾ ಇದ್ದೀನಿ ಅನ್ನೋ ಥರ ಅನ್ನಿಸ್ತಾ ಇದೆ. ಗೇರೇ ಕೇಳ್ತಾ ಇಲ್ಲ ಇದು ಗಾಡಿ.
ಮೆನೋವರ್ ಮಾಡೋದಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನೂ ನನಗೆ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ ಥ್ರಾಟಲ್ ಮೇಲೆ ಕೈನ, ಹುಷಾರು 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 ಅಂತ. ತುಂಬ ರೇವ್ ಮಾಡೋದು ಬೇಡ ಅಂತ ನನ್ನ ಕೈ ಇನ್ನೂ ತಡಿತಾ ಇಲ್ಲ. ಗೇರ್ ಶಿಫ್ಟಿಂಗೇ ನನಗೆ ಕನ್ಫ್ಯೂಸ್ ಆಗ್ತಾ ಇರೋದು ಇದರಲ್ಲಿ. ಆರನೇ ಗೇರ್ಗೆ ತೊಗೊತಾ ಇದೆ 50-60ರಲ್ಲೇ ನನಗೆ ಅದೇ ಅನ್ನಿಸ್ತಾ ಇರೋದು. ನನಗೆ ಅದು ಆಶ್ಚರ್ಯ ಅನ್ನಿಸ್ತಾ ಇದೆ. ನಾನು ಯಾವುದು ಬೈಕಲ್ಲೂ ಆ ಥರ 6ನೇ ಗೇರಲ್ಲಿ ಇಷ್ಟು ಕಮ್ಮಿ ಸ್ಪೀಡಲ್ಲಿ ನಾನು ಹೋಗಿಲ್ಲ. 80-90 ಹೋಗ್ತಾ ಇರ್ತೀವಿ, ಬಟ್ ಬೇಗ ಬೇಗ ಗೇರ್ ಕೇಳುತ್ತೆ ಗಾಡಿ ಇದು. ಅದೊಂದು ಅಬ್ಸರ್ವ್ ಮಾಡಿದೆ ನಾನು. ಆ್ಯಂಡ್ ದೆನ್ ಎಲ್ಲೂ ವಾಬಲ್ ಫೀಲ್ ಆಗಲ್ಲ ಗೇರ್ ಡೌನ್ ಮಾಡು ಅನ್ನೋ ಥರ. ಮೂರು 4 ಇದ್ರೂ ಪಿಕಪ್ ತೊಗೊಂಡ್ಬಿಡುತ್ತೆ. ಸ್ವಲ್ಪ ಸ್ಲೋ ಮಾಡಿ 3-4ನೇ ಗೇರಲ್ಲಿ ಹಾಕ್ಬಿಟ್ಟು ಮತ್ತೆ ಮೂವ್ ಮಾಡ್ಬೋದು ಆರಾಮಾಗಿ. ಆ್ಯಂಡ್ ದೆನ್ ಕಂಟ್ರೋಲ್ಗೂ ಬರ್ತಾಯಿದೆ. 3rd-4th ಗೇರಲ್ಲೂ ನಮಗೆ ಫಸ್ಟ್ ಸೆಕೆಂಡ್ 3rd ಗೇರಲ್ಲಿ ಕಂಟ್ರೋಲಿಗೆ ಬರೋ ಥರ ಕಂಟ್ರೋಲಿಗೆ ಬರ್ತಾಯಿದೆ ಗಾಡಿ. ಅದೊಂದು ನನಗೆ ನಿಜವಾಗ್ಲೂ ನಾನು ಗಾಡಿ ಓಡಿಸ್ತಾ ಇದ್ದೀನಾ ಇಲ್ಲಾಂದರೆ ಹಿಂದೆಗಡೆ ಕೂತಿದ್ದೀನ, ಯಾವುದೋ ಕಾರಲ್ಲಿ ಕೂತಿದ್ದೀನ ಅನ್ನೋ ಥರ. ಅಂದರೆ ಲೈಕ್ ಏನು ನನಗೆ ರೋಡ್ ಅನ್ನೋದು ಫೀಲ್ ಆಗ್ತಿಲ್ಲ. ಬಂಪ್ಸ್ ಆಗಲಿ, ಸ್ಮಾಲ್ ಇವಾಗಲಿ, ಹಂಪ್ಸ್ಗಳಾಗಲಿ, ಈ ಥರ ಬರ್ತಾವಲ್ಲ, ಇದರಲ್ಲೆಲ್ಲ ನಾರ್ಮಲ್ ಬೇರೆ ಗಾಡಿಗಳಲ್ಲೆಲ್ಲ ಫೀಲ್ ಆಗುತ್ತೆ. ಅದು ಇದರಲ್ಲಿ ಯಾವುದೇ ರೀತಿಯಾದಂಥ ಆ ಥರ ಫೀಲಿಂಗ್ ಇಲ್ಲ. ಒಂಥರ ಎತ್ತಿ ಕುಕ್ಕೋ ಥರ, ಅಂದರೆ ಅದು ದಬ ಅನ್ನುತ್ತೆ, ಆ ಫೀಲ್ ಇರುತ್ತಲ್ಲ. ಸೊ ಆ ಥರ ಎಲ್ಲೂ ಫೀಲ್ ಇಲ್ಲ ನಮಗೆ ಈ ಗಾಡೀಲಿ. ಇದೇ ತುಂಬ ಕಂಪ್ಯಾರಿಟಿವ್ಲಿ ಕಡಿಮೆ ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿಕೊಂಡ್ರೆ. ಈ ಗಾಡೀಲೇನಾದರೂ ರ್ಯಾಲಿ ಎಡಿಷನ್ ಬಂದುಬಿಟ್ರೆ ಗುರು ಇನ್ನೂ ಕ್ರೇಜಿಯಾಗಿರುತ್ತೆ. ಬಟ್ ಅಷ್ಟೆಲ್ಲ ಅಡ್ವೆಂಚರ್ ಏನು ನಾವು ಮಾಡಲ್ಲ. ಮ್ಯಾಕ್ಸಿಮಮ್ ನಾವು ಸಿಟಿ, ರೋಡು, ಹೈವೇ ಇದರಲ್ಲೇ ಓಡಾಡೋದ್ರಿಂದ ಸಾಕು ಅನ್ಕೋತೀನಿ. ಹಿಂಗೆ ಹೋಗ್ಬಿಡೋಣ.